ಒಂದು ಸಂಚಿಕೆಯಿಂದ ನಾನು ಭಗವದ್ಗೀತೆಯಲ್ಲಿ ನನಗೆ ಬಹಳ ಪ್ರಿಯವಾದಂತಹ ಒಂದು ಶ್ಲೋಕಗಳು ಯಾವುದಿದೆ, ಅದು ಹೇಗೆ ಮನುಷ್ಯನ ಜೀವನಕ್ಕೆ ಹಾಗೂ ಪ್ರಸ್ತುತ ಈ ಹೃದಯದಲ್ಲಿ ಹಲವಾರು ದೌರ್ಬಲ್ಯತೆಗಳು ಮನುಷ್ಯನಲ್ಲಿ ಇರುತ್ತೆ. ಆ ದೌರ್ಬಲ್ಯಗಳನ್ನೆಲ್ಲವನ್ನ ತಿಳಿದುಕೊಂಡು ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಕಳೆದ ಈ ಒಂದು 60 ಸಂಚಿಕೆಗಳಲ್ಲಿ ಈ ಅಧ್ಯಾತ್ಮ ಅಂದರೆ ಏನು, ಅಧ್ಯಾತ್ಮದ ಬಗ್ಗೆ ಯಾಕೆ ಒಲವನ್ನು ಯುವ ಪೀಳಿಗೆಯೂ ತೋರಿಸಬೇಕು, ಅಧ್ಯಾತ್ಮ ವಯಸ್ಸಾದವರಿಗೆ ಮಾತ್ರನಾ ಅಥವಾ ಎಲ್ಲರೂ ಅಧ್ಯಯನ ಮಾಡುವಂತಹ ವಿಚಾರನ, ಅಥವಾ ಈ ಆಧ್ಯಾತ್ಮಿಕತೆಯನ್ನು ನಾವು ಪಡೆದುಕೊಂಡರೆ ನಮಗಾಗ್ತಕ್ಕಂಥ ಪ್ರಯೋಜನ ಏನು, ಲಾಭ ಏನು, ಯಾಕೆ ಮತ್ತು ಹೇಗೆ ಅದು ನಮ್ಮ ಜೀವನದಲ್ಲಿ ಅತ್ಯುತ್ತಮವಾಗುತ್ತೆ ಮತ್ತು ನಮಗೆ ಅದು ಮಾರ್ಗದರ್ಶನ ಆಗುತ್ತೆ ಮತ್ತು ಜೀವನದ ದೀಪ್ತಿಯಾಗುತ್ತೆ ಅಂತ ಹೇಳಿ ನಾನು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬಂದೆ. ಹಾಗೂ ಈ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ವಚನಾಮೃತವನ್ನು ನಿಮಗೆ ನನ್ನ ಒಂದು ಅಲ್ಪ ಬುದ್ಧಿಗೆ ತಿಳಿದಿರುವಷ್ಟು ನಿಸ್ವಾರ್ಥತೆಯಿಂದ ನಿಮ್ಮ ಮಡಿಲಿಗೆ ಹಾಕಿದ್ದೇನೆ. ಇನ್ನು ಈ ಒಂದು ಸಂಚಿಕೆಯಿಂದ ನಾನು ಭಗವದ್ಗೀತೆಯಲ್ಲಿ ನನಗೆ ಬಹಳ ಪ್ರಿಯವಾದಂತಹ ಒಂದು ಶ್ಲೋಕಗಳು ಯಾವುದಿದೆ, ಅದು ಹೇಗೆ ಮನುಷ್ಯನ ಜೀವನಕ್ಕೆ ಹಾಗೂ ಪ್ರಸ್ತುತ ಸಮಾಜಕ್ಕೆ ಕೂಡ ಅದು ಬೇಕಾಗುತ್ತೆ, ಗೀತೆಯ ಮಹತ್ವ ಏನು ಎಂಬುದನ್ನು ನನಗೆ ತಿಳಿಸಿದ ಅಥವಾ ತಿಳಿದ ಮಟ್ಟಿಗೆ ನಿಮ್ಮಗಳ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ಇನ್ನು ಮುಂದೆ ಈ ಒಂದು ಕೆಲವು ಸಂಚಿಕೆಗಳನ್ನು ಭಗವದ್ಗೀತೆಯ ಒಂದು ವಿಚಾರವನ್ನು ಮಂಡನೆ ಮಾಡಬೇಕು ಅಂತ ಹೇಳ್ತಾ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಭಗವದ್ಗೀತೆಯನ್ನು ಕೃಷ್ಣನು ಮೊಟ್ಟ ಮೊದಲಿಗೆ ಕ್ಲೈಭ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಪರಂತಪ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾನೆ. ಅಂದರೆ ಏನಪ್ಪ ಅಂತ ಹೇಳಿದರೆ, ಈ ಒಂದು ಮುಖ್ಯವಾದಂತಹ ಶ್ಲೋಕಗಳನ್ನು ಆಯ್ಕೆ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಶ್ಲೋಕಗಳ ಒಂದು ರೀತಿಯಲ್ಲಿ ಹೋಗ್ತಾ ಇಲ್ಲ ನಾನು, 1 2 3 4 ಅಂತ ಹೇಳಿ. ಈಗ ಎಕ್ಸ್ಟ್ರಾಕ್ಟ್ ಸಮರಿ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ಈ ಹೃದಯದಲ್ಲಿ ಹಲವಾರು ದೌರ್ಬಲ್ಯತೆಗಳು ಮನುಷ್ಯನಲ್ಲಿ ಇರುತ್ತೆ. ಆ ದೌರ್ಬಲ್ಯಗಳನ್ನೆಲ್ಲವನ್ನ ತಿಳಿದುಕೊಂಡು ಆ ದೌರ್ಬಲ್ಯತೆಯು ಯಾಕೆ ಬರ್ತಾ ಇದೆ, ಅದರ ನಿಜ ಸ್ವರೂಪ ಏನು ಮತ್ತು ಅದರ ನೈಜತೆ ಏನು, ಅದರ ಶಾಶ್ವತವಾಗಿರುತ್ತಾ ಅಶಾಶ್ವತನ, ಅದು ಬಂದು ಇದ್ದು ಹೋಗುವಂಥದ್ದ ಮತ್ತು ಅದರ ಸ್ವರೂಪ ಏನು, ಇದು ಯಾಕೆ ನಮಗೆ ದುಃಖವನ್ನು ಕೊಡ್ತಾ ಇದೆ ಮತ್ತು ನಾವು ಇದರಿಂದ ಹೊರಗಡೆ ಬರೋದು ಹೇಗೆ, ನೆಮ್ಮದಿಯನ್ನು ಪಡೆಯೋದು ಹೇಗೆ ಅಂತ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಒಬ್ಬ ಮನುಷ್ಯನು ಕ್ಲೈಭ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಪರಂತಪ. ನಿನ್ನ ಹೃದಯದ ದೌರ್ಬಲ್ಯಗಳು ಏನು, ಇದನ್ನೆಲ್ಲವನ್ನು ಕೊಡವಿ ಬಿಸಾಕಿ ಈ ನಾನು, ನನ್ನದು, ನನ್ನವರು ಮತ್ತು ನನ್ನ ಕೆಲಸ, ನನ್ನ ಧರ್ಮ ಕರ್ಮ ದೊಡ್ಡ ದೊಡ್ಡ ಪದಗಳನ್ನು ಮಾತನಾಡ್ತಾ ಅರ್ಜುನ ಹೇಳ್ತಾನೆ, ಇವರೆಲ್ಲರೂ ಕೂಡ ನನ್ನ ಬಂಧು ಬಳಗ, ಮಿತ್ರರು, ಗುರುಗಳು, ಪೂಜ್ಯರು, ನನಗೆ ಹೆತ್ತಿ ಆಡಿಸಿದವರು, ಬೆಳೆಸಿದವರು, ಇವರುಗಳನ್ನೆಲ್ಲ ನಾನು ಕೊಂದು ಹೇಗೆ ನಾನು ಈ ಒಂದು ಸಿಂಹಾಸನವನ್ನು ಪಡೆಯಲಿ, ಹಾಗೂ ಹೇಗೆ ನಾನು ಈ ಒಂದು ರಾಜ ಪದವಿಯನ್ನು ಪಡೆದು ನಾನು ನೆಮ್ಮದಿಯಾಗಿ ಶಾಂತಿಯಾಗಿ ಇವರ ರಕ್ತವನ್ನು ತುಳಿದು ನಾನು ಪಡೆದುಕೊಳ್ಳಲಿ ಅಂತ ಹೇಳಿ ಕೊರಗುತ್ತಾ ಶಸ್ತ್ರಗಳನ್ನು ತ್ಯಾಗ ಮಾಡಿ ಬಿಟ್ಟು ಆತನು ಕೂತ್ಬಿಟ್ಟಿರ್ತಾನೆ. ಅಂತಹ ಸಂದರ್ಭಗಳಲ್ಲಿ ಒಂದು ದೊಡ್ಡ ಮನೋವಿಜ್ಞಾನಿಯಂತೆ ಕೃಷ್ಣನು ಕೆಲಸವನ್ನು ಮಾಡ್ತಾನೆ. ಹೇ ಅರ್ಜುನ, ಈಗ ನೀನು ಕ್ಷತ್ರಿಯನಾಗಿದ್ದೀಯಾ, ನೀನು ಬ್ರಾಹ್ಮಣನಂತೆ ಮಾತನಾಡುವುದು ಸೂಕ್ತವಲ್ಲ. ಇದಕ್ಕಿಂತ ಮುಂಚೆ ಹಲವಾರು ಶತ್ರುಗಳನ್ನು ನೀನು ಸದೆಬಡಿದಿದ್ದೀಯಾ ಮತ್ತು ಅವರುಗಳನ್ನು ಕೊಂದಿದ್ದೀಯ. ರಣಾಂಗಣದಲ್ಲಿ ಹೋರಾಟ ಮಾಡಿ ಸಾಯುವುದು ಕ್ಷತ್ರಿಯನ ಸ್ವಧರ್ಮವೇ ಆಗಿದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತಂದಾಗೆ ಅದು ಹೋರಾಟ ಮಾಡಿ ಸಾಯುವುದು ಯೋಧನಿಗೆ ಅದು ಸ್ವಧರ್ಮವಾಗುತ್ತೆ. ಆದ್ದರಿಂದ ನೀನು ಎಷ್ಟೋ ಹೋರಾಟಗಳನ್ನು ಯುದ್ಧಗಳನ್ನು ಮಾಡಿದಂತಹ ನೀನು ಈ ಒಂದು ಸಂದರ್ಭದಲ್ಲಿ ಮಾತ್ರ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿದರೆ, ನೀನು ನಾನು ನನ್ನದು ಎಂಬುವಂಥ ಮೋಹದ ಪಾಶಕ್ಕೆ ನೀನು ಬಲಿಯಾಗಿದೆಯಾ.
ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರಿಗೆ ಇಲ್ಲದ್ದು ನಿನಗೆ ಏನು, ಅವರೇ ನಿನ್ನನ್ನು ಕೊಲ್ಲಲು ಬಂದಿದ್ದಾರೆ, ನಿನ್ನನ್ನು ಸಾಯಿಸಲು ಬಂದಿದ್ದಾರೆ. ಅವರು ಒಬ್ಬೊಬ್ಬರು ಒಂದೊಂದು ಋಣಗಳನ್ನು ಇಟ್ಟುಕೊಂಡು ಅದನ್ನು ತೀರಿಸಲಿಕ್ಕೆ ಬಂದಿದ್ದಾರೆ. ಅವರಿಗಿಲ್ಲದಂತಹ ಪ್ರೀತಿ ಮೋಹ ನಿನಗೇತಕ್ಕೆ? ಆದ್ದರಿಂದ ನೀನು ಇದೆಲ್ಲವನ್ನು ಬಿಟ್ಟು ಬಿಡು. ಎಲ್ಲರೂ ಈಗಾಗಲೇ ಮೃತ್ಯುವಿನ ಬಾಯಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತಲ್ಲ ನಾಳೆ ಅವರು ಸಾಯುವವರಿದ್ದಾರೆ. ಸಾಯುವ ಕಡೆಗೆ ಅವರ ಜೀವನವು ನಡೆಯುತ್ತಾ ಇದೆ. ನಾನೀಗಾಗಲೇ ಹೇಳಿದ್ದೆ ಸಂಯೋಗ ಮತ್ತು ವಿಯೋಗ ಅಂಥೇಳಿ. ಯಾವುದು ಹುಟ್ಟುತ್ತೋ ಅದು ಸಾಯುತ್ತೆ, ಯಾವುದು ಬರುತ್ತೋ ಅದು ಹೋಗುತ್ತೆ. ಯಾವುದೇ ಆಗಿರಬಹುದು. ಯಾವುದು ಸಂಯೋಗವಾಯಿತೋ ಅದು ವಿಯೋಗ ಆಗಲೇಬೇಕು. ಯಾವುದು ಗಂಟನ್ನು ಹಾಕಿಕೊಂಡುವೋ ಅದು ಗಂಟನ್ನು ಬಿಚ್ಚಿಕೊಳ್ಳಲೇಬೇಕು. ಹಾಗೆಯೇ ಹೀಗೆ ನಾವು ಈ ಒಂದು ಹುಟ್ಟಿದವರು ಸಾಯಲೇಬೇಕು. ಎಲ್ಲರೂ ಸಾವಿನ ದವಡೆಯಲ್ಲಿ ಇರುವವರೇ ಆಗಿದ್ದಾರೆ. ಆ ಒಂದು ಕಾಲ ಏನಿದೆ ಅದರ ಸಾವಿನ ದವಡೆಯಲ್ಲಿ ಈಗಾಗಲೇ ಎಲ್ಲರೂ ಇದ್ದಾರೆ. ಎಲ್ಲರೂ ಈಗಾಗಲೇ ಸಾಯ್ತಾ ಇದ್ದಾರೆ, ಪ್ರತಿ ಕ್ಷಣಕ್ಕೂ ಸಾಯ್ತಾ ಇದ್ದಾರೆ. ಆದ್ದರಿಂದ ನಾನು ಸಾಯಿಸಿಬಿಟ್ಟೆ, ನಾನು ಮಾಡಿಬಿಟ್ಟೆ ಎಂಬುವಂತಹ ಈ ಒಂದು ನಾನು ಮಾಡಿದೆ ಎಂಬುವಂತಹ ಮೋಹವನ್ನು ಬಿಟ್ಟು ನೀನು ಕ್ಷತ್ರಿಯ ಧರ್ಮವನ್ನು ನೀನು ಆಚರಣೆಯನ್ನು ಮಾಡು. ಮತ್ತು ಅವರು ಅನ್ಯಾಯದ ಪಕ್ಷದವರಾಗಿದ್ದಾರೆ, ಅನ್ಯಾಯವನ್ನು ಅವರು ಸಪೋರ್ಟ್ ಮಾಡಿದ್ದಾರೆ, ನ್ಯಾಯ ಅವರ ಜೊತೆಯಲ್ಲಿ ಇಲ್ಲ. ಆದ್ದರಿಂದ ಅವರು ಶಿಕ್ಷೆಗೆ ಅರ್ಹರಾಗಿದ್ದಾರೆ. ಆ ಒಂದು ಯುದ್ಧ ಮಾಡುವ ಮುನ್ನ ಅವರು ಸಂಧಾನಗಳನ್ನು ಮಾಡಲಾಯಿತು. ಸಾಕ್ಷಾತ್ ಪರಮಾತ್ಮನೇ ಕೃಷ್ಣನೇ ಸಂಧಾನಕ್ಕೆ ಹೋದರೂ ಕೂಡ ಆತನ ಹಿರಿಮೆ ಗರಿಮೆಯನ್ನು ಅರಿಯದ ದುರ್ಯೋಧನ ದುಷ್ಟ ದುರುಳನು ಕೃಷ್ಣನನ್ನೇ ಅರೆಸ್ಟ್ ಮಾಡು, ಆತನನ್ನೇ ಬಂಧಿಸು ಅಂತ ಹೇಳ್ತಾರೆ. ಅಂತಹ ಸಂದರ್ಭಗಳಲ್ಲಿ ಕೂಡ ಕೃಷ್ಣನು ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದರೂ ಕೂಡ, ಸಾಕ್ಷಾತ್ ದೇವನೇ ಹೋಗಿದ್ದರೂ ಕೂಡ, ವಿಶ್ವರೂಪ ದರ್ಶನವನ್ನು ಒಂದು ಝಳಕನ್ನು ಕೊಟ್ಟಿದ್ದರೂ ಕೂಡ ಯಾರಿಗೂ ಆತನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಯಾರು ಯಾರ ಮಾತನ್ನೂ ಕೇಳುವುದಿಲ್ಲವೋ, ಅಹಂಕಾರದ ಉಪ್ಪರಿಗೆಯ ಮೇಲೆ ಇರ್ತಾರೋ, ತಾನು ಮಾತಾಡಿದ್ದೇ ಸರಿ ಅಂತ ಅಂತಾರೋ, ಮಾತಾಡಿದ್ದೆಲ್ಲ ಇದೇ ಸರಿ ಅಂತ ಹೇಳ್ತಾರೋ, ಇಂತಹ ಒಂದು ಅಹಂಕಾರಿಗಳಿಗೆ ಮತ್ತು ಮದವನ್ನು ಏರಿಸಿಕೊಂಡಂತಹವರಿಗೆ ಶಿಕ್ಷೆಯೇ ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಮತ್ತು ನಾವು ಸಾಧುಗಳನ್ನು ಹೇಗೆ ರಕ್ಷಿಸಬೇಕು ಹಾಗೆ ದುಷ್ಟರನ್ನು ಕೂಡ ಶಿಕ್ಷಿಸುವುದು ಕೂಡ ಒಂದು ಪ್ರಮುಖ ಕರ್ತವ್ಯವಾಗುತ್ತೆ, ಧರ್ಮದ ಭಾಗವಾಗುತ್ತೆ. ಆದ್ದರಿಂದ ಹೇ ಅರ್ಜುನ, ನಿನಗೆ ಇರ್ತಕ್ಕಂಥ ಈ ಹೃದಯದ ದೌರ್ಬಲ್ಯಗಳನ್ನು ಬಿಡು, ನಾನು ಮಾಡ್ತಾ ಇದ್ದೀನಿ ಎಂಬುವಂಥ ಅಹಮ್ಮನ್ನು ಬಿಡು. ಇವರೆಲ್ಲರೂ ಈಗಾಗಲೇ ಸಾವಿನ ದವಡೆಯಲ್ಲಿ ಇದ್ದಾರೆ. ತಾತ್ವಿಕ ದೃಷ್ಟಿಯಿಂದ ನೋಡಿದರೂ ಕೂಡ ಹುಟ್ಟಿದವರು ಸಾಯುತ್ತಾರೆ. ಮತ್ತು ಆ ಸಾವಿಗೆ ಒಂದು ಕಾರಣ ಬೇಕಾಗುತ್ತೆ. ಇವರೆಲ್ಲರೂ ಕ್ಷತ್ರಿಯರಾಗಿರೋದ್ರಿಂದ ಅವರು ಹೋರಾಟಕ್ಕೆ ಬಂದಿದ್ದಾರೆ. ನೋಡಿ, ಈಗಾಗಲೇ ನೀನು ಯುದ್ಧವನ್ನು ಮಾಡಿರೋದರಿಂದ ನೀನು ಈಗ ಹೊರಟು ಹೋದರೆ, ನೋಡು ಇವನು ಭೀಷ್ಮ ದುರ್ಯೋಧನ ಇವರಿಗೆಲ್ಲ ಹೆದರಿ ಓಡಿ ಹೋದ ಅಂತ ಹೇಳಿ ನಿನ್ನನ್ನು ಅಂಜುಬುರುಕ ಅಂತ ಅಂದುಕೊಳ್ಳುತ್ತಾರೆ. ಆದ್ದರಿಂದ ನಿನಗೆ ಅಪಕೀರ್ತಿಯೇ ಹೊರತು ಕೀರ್ತಿಯಂತೂ ಸಲ್ಲದು. ಆದ್ದರಿಂದ ನೀನು ಸಂಧಾನಕ್ಕೆ ಪ್ರಯತ್ನವನ್ನು ಮಾಡಿದಂತಹ ಪಕ್ಷಕ್ಕೆ ಸೇರಿದವನಾಗಿದ್ದೀಯಾ. ಅವರು ಯಾವ ಸಂಧಾನವನ್ನು ಮಾಡದೆ ಕುಯುಕ್ತಿಯಲ್ಲಿ ಕುಮಾರ್ಗದಿಂದ ಬಂದು ನಿಮ್ಮಗಳನ್ನೆಲ್ಲವನ್ನು ಕೂಡ ಪಗಡೆಯ ರೂಪದಲ್ಲಿಯೂ ಕೂಡ ನಿಮ್ಮನ್ನು ಸೋಲಿಸಿ ಇದೆಲ್ಲ ಮಾಡಿ ಸಾಕಷ್ಟು ಅಧರ್ಮದ ಕೆಲಸಗಳನ್ನು ಮಾಡಿದ್ದಾರೆ. ಆ ಅಧರ್ಮದವರನ್ನು ಬೆಳೆಯಲಿಕ್ಕೆ ಬಿಟ್ಟರೆ ನಾಳೆ ಸಾಧುಗಳಿಗೆ ರಕ್ಷಣೆಯೂ ಸಿಗದಂತಾಗುತ್ತದೆ. ಆದ್ದರಿಂದ ಅವರ ದಮನ ನ್ಯಾಯಯುತವಾಗಿದೆ ಮತ್ತು ಧರ್ಮಯುತವಾಗಿದೆ. ಆದ್ದರಿಂದ ಅವರನ್ನು ನೀನು ಸದೆಬಡಿ ಅಂತ ಹೇಳಿ ಕೃಷ್ಣನು ಆತನ ಹೃದಯದಲ್ಲಿ ಇದ್ದಂತಹ ನನ್ನದು ನಾನು ಮಾಡ್ತಾ ಇದ್ದೇನೆ ಇಂತಹ ಒಂದು ಕರ್ತೃತ್ವ ಭಾವದ ಅಜ್ಞಾನವನ್ನು ಅಳಿಸಿ ಒಂದು ಜ್ಞಾನದ ಒಂದು ಮಾರ್ಗವನ್ನು ತೋರಿಸಿಕೊಟ್ಟು ಜ್ಞಾನವನ್ನು ನೀಡಿ ಬೆಳಕನ್ನು ನೀಡಿ ಆ ಒಂದು ಅರ್ಜುನನಿಗೆ ಯೋಧನಾದಂತಹವನ ಕರ್ತವ್ಯ ಏನು ಎಂಬುವಂತಹ ಒಂದು ಪ್ರಜ್ಞೆಯನ್ನು ಕೃಷ್ಣನು ನೀಡಿ ಆ ಒಂದು ಕಾರ್ಯಪ್ರವೃತ್ತನಾಗೋದಕ್ಕೆ ಅರ್ಜುನನಿಗೆ ಸಹಾಯವನ್ನು ಮಾಡಿಕೊಡ್ತಾನೆ. ನೋಡಿ, ಇಂತಹ ಒಂದು ಶ್ಲೋಕ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ನಾವು ಕುರುಬುತ್ತಾ ಇರ್ತೀವಿ. ಅಯ್ಯೋ ನನಗದಿಲ್ಲ, ಅಯ್ಯೋ ನನಗಿದಿಲ್ಲ, ನನಗೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಸ್ನೇಹಿತರ ಸಪೋರ್ಟ್ ಇಲ್ಲ, ನಾನು ಒಳ್ಳೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಲಿಲ್ಲ, ಮತ್ತು ನನಗೆ ಈ ಥರ ಆಗಿದೆ, ನನಗೆ ಊನ ಇದೆ, ನನಗೆ ಅಂಗವೈಫಲ್ಯ ಇದೆ, ನನಗೆ ಅದಿದೆ, ನನಗೆ ಈ ಸಮಸ್ಯೆ ಇದೆ.
ಹೀಗೆ ಇಷ್ಟೆಲ್ಲ ನಾನು ಮಾಡಿದ್ರು ಅದಾಗಲಿಲ್ಲ ಇದಾಗಲಿಲ್ಲ, ಹೀಗೆ ನಾವು ಸಾಕಷ್ಟು ದೌರ್ಬಲ್ಯಗಳನ್ನು ಹೊಂದಿರ್ತೇವೆ. ಈ ಎಲ್ಲ ದೌರ್ಬಲ್ಯಗಳನ್ನು ಕಿತ್ತೊಗೆದು ಏನೋ ಉದ್ಧರೇದಾತ್ಮಾನಾತ್ಮಾನಂ ಅವಸಾದಯೇತ್ ಅಂತ ಹೇಳಿದ ಹಾಗೆ ನಿಮ್ಮ ಉದ್ಧಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಹೃದಯದ ದೌರ್ಬಲ್ಯಗಳನ್ನು ಮನುಷ್ಯ ಮೊದಲು ಬಿಡಬೇಕಾಗುತ್ತೆ. ಯಾರಿಗೆ ಏನೋ ಶಕ್ತಿ ಇರುತ್ತೋ, ಅಚಲವಾದಂತಹ ಒಂದು ತೀರ್ಮಾನ ಇರುತ್ತೋ, ಮತ್ತು ಅವರ ಡ್ರೀಮ್ ಈಸ್ ಅ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ, ಕನಸು ಎಂಬುವುದು ತುಂಬ ಫೋರ್ಸ್ಫುಲ್ ಆಗಿ ಇರುತ್ತೋ, ಮತ್ತು ಗುರಿ ಎಂಬುದು ನಿಶ್ಚಯವಾಗಿ ಇರುತ್ತೋ, ಅವರಿಗೆ ಈ ಯಾವುದು ಎಕ್ಸ್ಕ್ಯೂಸ್ಗಳು ಕಾಣುವುದಿಲ್ಲ, ಈ ಯಾವ ಒಂದು ನೆಗೆಟಿವ್ ಕಾಣುವುದಿಲ್ಲ. ಆದ್ದರಿಂದ ನಾವು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ, ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಮಾಡುವಂತಹ ಕೆಲಸವು ಮಾನವೀಯತೆಯಿಂದ ಇರಬೇಕಾಗುತ್ತೆ. ಮತ್ತು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀವ, ಧರ್ಮಯುತವಾಗಿದೆಯಾ, ನಮ್ಮ ನಡೆ ನುಡಿ ಎಲ್ಲ ಸರಿಯಾಗಿದೆಯಾ, ಧಾರ್ಮಿಕ ಚೌಕಟ್ಟಿನಲ್ಲಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಅದು ಸರಿಯಾಗಿದ್ದೇ ಆದಲ್ಲಿ, ನಿಮ್ಮ ಆತ್ಮಸಾಕ್ಷಿಗೆ ನಿಮಗೆ ಅದು ಒಪ್ಪುವಂತೆ ಆಗಿದ್ದೇ ಆದಲ್ಲಿ, ಮತ್ತು ಶಾಸ್ತ್ರಗಳು ಒಪ್ಪುವಂತೆ ಆಗಿದ್ದೇ ಆದಲ್ಲಿ, ಖಂಡಿತವಾಗಿಯೂ ಕೂಡ ನೀವು ಹೃದಯದ ದೌರ್ಬಲ್ಯಗಳನ್ನು ತೊರೆದು ನೀವು ಎದ್ದು ನಿಂತು ಉತ್ತಿಷ್ಠರಾಗಿ ಜಾಗೃತರಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು, ಸ್ವಧರ್ಮದ ಕರ್ತವ್ಯಗಳನ್ನು ನೀವು ನಿರ್ವಹಿಸಿದ್ದೇ ಆದಲ್ಲಿ ನಿಮ್ಮನ್ನು ಪರಮಾತ್ಮನಾದಂತಹ ಶ್ರೀಕೃಷ್ಣನೇ ನೋಡಿಕೊಳ್ಳುತ್ತಾನೆ, ಆ ಜಗದಾದಿ ಗುರುವೇ ನೋಡಿಕೊಳ್ಳುತ್ತಾನೆ ಎಂಬುವಂತಹ ಮಾತು ಎಷ್ಟು ನಮಗೆ ಧೈರ್ಯವನ್ನು ಕೊಡುತ್ತೆ ಎಂಬುದನ್ನು ನೋಡಿ. ಆದ್ದರಿಂದ ಈ ಕ್ಲೈಭ್ಯಮ್ಮ ಸ್ಮಗಮಃ ಪಾರ್ಥನೈ ತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತು ಉತ್ತಿಷ್ಠ ಪರಂತಪ ಎಂಬುವಂತಹ ಈ ಒಂದು ಶ್ಲೋಕ ನನಗೆ ಬಹಳ ಆತ್ಮೀಯವಾದದ್ದು ಮತ್ತು ಇಷ್ಟವಾದದ್ದು. ಯಾಕೆಂದರೆ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳಬೇಕಾಗುತ್ತದೆ. ಎಷ್ಟೋ ಬಾರಿ ನಮ್ಮ ಬೆನ್ನನ್ನು ತಟ್ಟುವವರು ಸಿಗುವುದಿಲ್ಲ. ನೀವು ಬೆಳೀತಾ ಇದ್ದರೆ ಅದನ್ನು ನೋಡಿ ಅದನ್ನು ಅಸೂಯೆ ಪಟ್ಟುಕೊಂಡು ಅವರ ವಿರುದ್ಧ ನಕಾರಾತ್ಮಕವಾಗಿ ಮಾತನಾಡುವವರೇ ಜಾಸ್ತಿ ಆಗಿರ್ತಾರೆ. ಅವರ ಮೂಗಿನ ನೇರಕ್ಕೆ ನೀವು ಸ್ಪಂದಿಸಲಿಲ್ಲ ಅಂದ ಮಾತ್ರಕ್ಕೆ ನಿಮ್ಮನ್ನು ತುಂಬ ದುರುಳರು, ದುಷ್ಟರು ಅಂತ ಹೇಳಿ ನಿಮ್ಮನ್ನು ಬಿಂಬಿಸಲಿಕ್ಕೆ ಪ್ರಾರಂಭಿಸುತ್ತಾರೆ. ಆದ್ದರಿಂದ ಈ ಎಲ್ಲ ತರಹದ ನಕಾರಾತ್ಮಕಗಳನ್ನು ನೀವು ಬದಿಗೊತ್ತಿ ಅದರ ಕಡೆ ಗಮನ ಕೊಡದೆ, ನೀವು ದೌರ್ಬಲ್ಯಗಳನ್ನು ಗಮನಿಸದೆ, ನೀವು ನೋಡಿ ಉತ್ತರದ ಕಡೆಗೆ ನೀವು ಹೋಗಬೇಕು ಅಂದರೆ ಉತ್ತರದ ಕಡೆಗೆ ಮುಖ ಮಾಡಬೇಕು, ಉತ್ತರದ ಕಡೆಗೆ ನಡ್ಕೊಂಡು ಹೋದರೆ ಸಾಕು. ದಕ್ಷಿಣ ಹೋಗ್ತಾ ಇದೆಯಾ, ದೂರ ಹೋಗ್ತಾ ಇದೆಯಾ, ಎಷ್ಟು ದೂರ ಹೋಗಿದೆ ಅಂತೇಳಿ ನೀವು ಹಿಂದೆ ಈ ಕಡೆ ಎಲ್ಲ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ. ಸೊ ಅದರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ದಕ್ಷಿಣವನ್ನು ನೀವು ಬಿಡಬೇಕು ಅಂದರೆ ಇದನ್ನು ಬಿಡಬೇಕಲ್ಲ ಅಂತ ದಕ್ಷಿಣದ ಕಡೆಗೆ ತಿರುಗಿ ದಕ್ಷಿಣದ ಬಗ್ಗೆನೇ ನೀವು ಮಾತಾಡ್ತಾ ಇದ್ದರೆ ನೀವು ದಕ್ಷಿಣವನ್ನು ಬಿಡೋದೇ ಇಲ್ಲ. ಆದ್ದರಿಂದ ಯಾವುದನ್ನು ನೀವು ಬಿಡಬೇಕು, ಇದೆಲ್ಲ ದೌರ್ಬಲ್ಯ ಅನ್ನೋದು ಎಲ್ಲಿದೆ ಅಂತಂದರೆ, ಯಾವುದು ನಿಮ್ಮ ಉದ್ಧಾರಕ್ಕೆ ಕಂಟಕ ಆಗ್ತಾ ಇದೆಯೋ, ನಿಮ್ಮ ಏಳಿಗೆಗೆ ಕಂಟಕ ಆಗ್ತಾ ಇದೆಯೋ, ನೀವು ಊರ್ಧ್ವಮುಖಕ್ಕೆ ಹೋಗೋದಕ್ಕೆ, ನಿಮ್ಮ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆಯೋ, ನಿಮ್ಮಲ್ಲಿ ಇನ್ಸ್ಪಿರೇಷನ್ ಮೋಟಿವೇಶನ್ ನಿಮಗೆ ಕೊಡ್ತಾ ಇಲ್ವೋ, ಅದೆಲ್ಲವೂ ಕೂಡ ದೌರ್ಬಲ್ಯಗಳೇ. ಅದರ ಕಡೆಗೆ ಚಿಂತನೆಯನ್ನು ಮಾಡಬೇಡಿ, ತಿರುಗಿ ನೋಡಬೇಡಿ. ದಕ್ಷಿಣದ ಕಡೆ ಬಿಡಬೇಕು, ಅದನ್ನು ಮಾತಾಡಬಾರ್ದು ಅಂದರೆ ಅದನ್ನೇ ಕುರಿತು ಮಾತಾಡೋ ಬದಲು ಸೀದಾ ಉತ್ತರದ ಕಡೆಗೆ ತಿರುಗಿಕೊಳ್ಳಿ, ಉತ್ತರದ ಕಡೆಗೆ ಹೊರಟೋಗಿ. ಆಗ ದಕ್ಷಿಣ ತನ್ನಷ್ಟಕ್ಕೆ ತಾನೇ ದೂರ ಹೊರಟೋಗುತ್ತೆ. ಆದ್ದರಿಂದ ದೌರ್ಬಲ್ಯಗಳನ್ನು ಬಿಡಿ. ಸಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ನೀವು ಯಾವತ್ತೂ ಇರಬೇಕು, ಮತ್ತು ಅಂತಹ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಸಾಧ್ಯವಾದರೆ ಅಂತಹವರನ್ನು ಭೇಟಿ ಮಾಡಿ ಅವರ ಒಂದು ನೋಟ, ಒಂದು ಸ್ಪರ್ಶ, ಅವರ ಒಂದು ಮಾತು, ನಿಮ್ಮಲ್ಲಿ ಆ ಒಂದು ಆತ್ಮಸ್ಥೈರ್ಯದ ಜಾಗೃತಿಯನ್ನು ಉಂಟು ಮಾಡಬಲ್ಲದು. ಆದ್ದರಿಂದ ನೀವು ಈ ಒಂದು ಭಗವದ್ಗೀತೆಯಲ್ಲಿ ಅತ್ಯದ್ಭುತವಾದಂತಹ ಈ ಶ್ಲೋಕವನ್ನು ನೀವು ಮನದಟ್ಟು ಮಾಡಿಕೊಳ್ಳಿ. ಆವಾಗವಾಗ ಹೇಳ್ಕೋತಾ ಇದ್ದರೆ ನಿಮ್ಮಲ್ಲಿಯೂ ಕೂಡ ಹೃದಯದ ದೌರ್ಬಲ್ಯಗಳು ಹೊರಟೋಗುತ್ತೆ. ನನ್ನದು ನಾನು ಮಾಡ್ತಾ ಇದ್ದೇನೆ ಎಂಬುವಂತಹ ಈ ಒಂದು ಅಹಂಕಾರಗಳು, ಮಮಕಾರಗಳು, ದೌರ್ಬಲ್ಯಗಳು ಹೊರಟೋಗುತ್ತೆ. ಪ್ರಾಕ್ಟಿಕಲ್ ಆಗಿ ಪ್ರಾಗ್ನಮ್ಯಾಟಿಕ್ ಆಗಿ ನೀವು ಚಿಂತಿಸುವತ್ತ ನಿಮ್ಮ ಗಮನ ಹೋಗುತ್ತೆ. ಆಗ ನೀವು ಎಲ್ಲ ಒಂದು ಆ್ಯಂಗಲಿಂದನೂ ಆಯಾಮಗಳಿಂದಲೂ ಕೂಡ ನೀವು ಶ್ರೇಯಸ್ಸನ್ನು ಪಡೆಯಬಹುದಾಗಿದೆ ಎಂಬುವಂತಹ ಮಾತನ್ನು ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗಾಗಿ ಪ್ರಸ್ತುತಪಡಿಸಿದ್ದೇನೆ ಮತ್ತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.